ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ, ಎಲ್ಲೂ ಸ್ಕ್ರಿಪ್ಟ್ ಮಾಡ್ದಿರ ನೋಡಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ. ನೀವು ಮಿಸ್ ಮಾಡದೆ ನನ್ನ ವಿಡಿಯೋವನ್ನು ನೀವು ನೋಡಬಹುದು. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 1, ನಾವು ಚೈನ್ಸನ್ನು ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ತಾ ಇರ್ತೀವಿ, ಇಲ್ಲಾಂದರೆ ನಾವು ಯೂಸ್ ಮಾಡ್ತಾ ಇರ್ತೀವಿ. ಲಾಸ್ಟಲ್ಲಿ ಈ ರೀತಿ ಉಕ್ಸ್ ಇರುತ್ತಲ್ಲ, ಆ ಕೊಕ್ಕಿ ನಮಗೆ ತುಂಬಾ ನೆಕ್ಕಿಗೆ ಕುಚ್ತಾ ಇರುತ್ತೆ. ಮತ್ತು ನಮಗೆ ಒಂಥರ ಬ್ಲ್ಯಾಕ್ ಮಾರ್ಕ್ ಆಗಿ ಇದು ಬೀಳುತ್ತೆ. ಮತ್ತು ನಮ್ಮ ಕೂದಲಿಗೆ ಎಲ್ಲ ಚಿಕ್ಕಿಸ್ಕೊಂಡು ತುಂಬಾ ಕಷ್ಟಪಡ್ತಾ ಇರ್ತೀವಿ. ಆ ರೀತಿ ಆಗಬಾರ್ದು ಅಂದರೆ ಈ ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಈ ರೀತಿ ಪ್ಲಾಸ್ಟರ್ ಇರುತ್ತಲ್ಲ, ಆ ಪ್ಲಾಸ್ಟರನ್ನು ಈ ರೀತಿ ಕೊಕ್ಕಿಗೆ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನಮಗೆ ಕೂದಲಿಗೂ ಇಟ್ಕೊಳ್ಳೋದಿಲ್ಲ, ಮತ್ತು ನಮಗೆ ಬ್ಲ್ಯಾಕ್ ಮಾರ್ಕ್ಸು ಆಗೋದಿಲ್ಲ, ಮತ್ತು ಗಾಯ ಕೂಡ ಆಗೋದಿಲ್ಲ. ಈ ರೀತಿ ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಈ ರೀತಿ ಚೈನ್ಸನ್ನು ಬಳಸುವಾಗ ಲಾಸ್ಟ್ ಕೊಕ್ಕಿಗೆ ಈ ರೀತಿ ನಾವು ಪ್ಲಾಸ್ಟರನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಅದೇನು ಆಗೋದಿಲ್ಲ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೋಡಿ, ಸಿಂಪಲಾಗಿ ನಮ್ಮ ಚೈನ್ ಅನ್ನೋದು ರೆಡಿ ಆಯಿತು. ವೈಟ್ ಪ್ಲಾಸ್ಟರ್ ಹಾಕೋದ್ರಿಂದ ನಮಗೇನು ಅಷ್ಟೊಂದು ಕಾಣಿಸೋದಿಲ್ಲ. ಈ ರೀತಿ ನೀವು ಬಳಸ್ಕೋಬೋದು. ಟಿಪ್ ನಂಬರ್ 2, ನಾವು ಚಪಾತಿಯನ್ನು ಮಾಡುವಾಗ ಒಂದೇ ಪ್ಲೇಟ್ಸ್ಗೆ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟಿರ್ತೀವಿ. ಅದು ಒಂದಕ್ಕೊಂದು ಮೆತ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಬಿಡಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ಚಪಾತಿಯನ್ನು ಈ ರೀತಿ ಮಾಡಬೇಕಾಗಿರುತ್ತೆ. ಆ ರೀತಿ ಆಗದಿರ ನಾವು ಚಪಾತಿ ಹಾಕುವಾಗ ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲೆ ಚಪಾತಿ ಮತ್ತು ಚಪಾತಿ ಮೇಲೆ ಸ್ವಲ್ಪ ಹಿಟ್ಟು ಮತ್ತು ಅದ್ರ ಮೇಲೆ ಚಪಾತಿ ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಾಕ್ಕೊಳ್ಳೋದ್ರಿಂದ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ. ನಮಗೆ ಈಸಿಯಾಗಿ ಚಪಾತಿ ಅನ್ನೋದು ಬಂದುಬಿಡುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 3, ನಾವು ಪ್ಯಾಂಟ್ಗಳನ್ನು ಈ ರೀತಿ ಮಡಚುವಾಗ ತುಂಬ ಸ್ಪೇಸ್ ಬರುತ್ತೆ ಮತ್ತು ಕಬೋರ್ಡಲ್ಲಿ ಬೇಗ ಬಿದ್ದೋಗ್ತಾ ಇರುತ್ತೆ. ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಆ ರೀತಿ ಆಗದಿರ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಪ್ಯಾಂಟ್ಗಳು ಎಷ್ಟು ಬೇಕಾದರೆ ಅಷ್ಟು ಪ್ಯಾಂಟ್ಗಳನ್ನು ನೀವು ಹಾಕ್ಬೋದು, ಬಿದ್ದೋಗೋದು ಇಲ್ಲ. ಸೇಮ್ ಐರನ್ ರೀತಿ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಐರನ್ ಕೂಡ ಹಾಗೇ ಇರುತ್ತೆ, ಹೋಗೋದಿಲ್ಲ. ಈ ರೀತಿ ಫೋಲ್ಡ್ ಮಾಡಿ ನೋಡಿ. ಫಸ್ಟು ಫ್ರಂಟ್ದು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮತ್ತು ಲೆಗ್ಸ್ ಈ ರೀತಿ ಅದರೊಳಗಡೆ ಸೇರಿಸಿ ಇಡಬೇಕು. ಈ ರೀತಿ ಮಡಚೋದ್ರಿಂದ ನಮಗೆ ಪ್ಯಾಂಟ್ಸು ಜಾಸ್ತಿ ಇಟ್ಕೋಬೋದು ಮತ್ತು ಕಬೋರ್ಡಲ್ಲಿ ಒಂದ್ರ ಮೇಲೆ ಒಂದು ಬಿದ್ದೋಗ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪ್ಯಾಂಟ್ಗಳು ಈ ರೀತಿ ಮಡಚೋದ್ರಿಂದ ನಮಗೆ ನೋಡೋದಕ್ಕೆ ಕ್ಲೀನಾಗಿರುತ್ತೆ, ಐರನ್ ಇದ್ದಾಗೆ ಇರುತ್ತೆ. ಏನೋ ಅದ್ರ ಫೋಲ್ಡಿಂಗ್ ಏನೂ ಹೋಗೋದಿಲ್ಲ ಅಷ್ಟು ಬೇಗ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 4, ನಾವು ಈ ರೀತಿ ಚಪಾತಿ ಮಾಡುವಂಥ ಸ್ಟಿಕ್ಕನ್ನು ನಾವು ಹಾಗೆ ಇಟ್ಬಿಟ್ಟಿರ್ತೀವಿ. ಅದ್ರ ಮೇಲೆ ಹಿಟ್ಟು ಅದೆಲ್ಲ ಹಾಗೆ ಕುತ್ಕೊಂಡಿರುತ್ತೆ ಮತ್ತು ಏನಾದ್ರು ಗಲೀಜಿದ್ರು ಕೂಡ ಅದು ಹಾಗೆ ಇರುತ್ತೆ. ಆ ರೀತಿ ಆಗದಿರ ನಾವು ಸಿಂಪಲಾಗಿ ಈ ರೀತಿ ಮಾಡ್ಕೋಬೋದು. ಸ್ಟವ್ ಮೇಲೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಆ ಲೋ ಫ್ಲೇಮಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು. ಆ ಸ್ಟಿಕ್ಕನ್ನು ಈ ರೀತಿ ಒಂದೇ ಹತ್ರ ಇಟ್ಟರೆ ಏನಾಗುತ್ತಂತೆ ಬಿಸಿ ಆಗಿಬಿಟ್ಟು ಅದು ಹೋಗ್ಬಿಡುತ್ತೆ. ಆ ರೀತಿ ಆಗದಿರ ಈ ರೀತಿ ತಿರುಗಿಸ್ತಾ ಇರಬೇಕು. ಈ ರೀತಿ ತಿರುಗಿಸೋದ್ರಿಂದ ಎಲ್ಲ ಫುಲ್ಲು ಅಪ್ಲೈ ಆಗುತ್ತೆ ಆ ಬೆಂಕಿ ಮತ್ತು ನಮಗೆ ಅದು ಕ್ಲೀನಾಗೆ ಹೋಗುತ್ತೆ. ನೋಡಿ, ಈ ರೀತಿ ನೀರೆಲ್ಲ ಬಿಟ್ಕೊತಾ ಇದೆ, ಅದರಲ್ಲಿರುವಂಥ ಗಲೀಜೆಲ್ಲ ಕ್ಲೀನಾಗೆ ಹೋಗಿಬಿಡ್ತಾ ಇದೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಅದ್ರ ಮೇಲೆ ಇರೋಂಥ ಡಸ್ಟು ಮತ್ತು ಏನಾದ್ರು ಎಕ್ಸ್ಟ್ರಾ ಏನಾದರೂ ಹಿಟ್ಟೇನಾದ್ರು ಮೆತ್ಕೊಂಡಿದ್ರೆ ಅದು ಎಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ. ನಾವು ಅದೇನು ತೊಳೆಯೋದಿಲ್ವಲ್ಲ, ಅದಕ್ಕೋಸ್ಕರ ನಮಗೆ ಹಿಟ್ಟು ಅನ್ನೋದು ಹಾಗೇ ಇರುತ್ತೆ. ಅದೆಲ್ಲ ಕ್ಲೀನಾಗಿ ಹೋಗಬೇಕಂದ್ರೆ ಈ ರೀತಿ ಬೆಂಕಿ ಶಾಖವನ್ನು ಇಟ್ಟರೆ ತುಂಬ ಕ್ಲೀನಾಗೆ ಬಂದುಬಿಡುತ್ತೆ. ಈ ರೀತಿ ಒಂದೇ ಹತ್ರ ಹಿಡ್ದಿರ ಈ ರೀತಿ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ನಾನು ಅದನ್ನು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿ ಕ್ಲೀನಾಗಿದೆ. ಮತ್ತು ಒಂದು ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸ್ಬಿಡಿ. ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ.
ನೋಡಿದ್ರಲ್ಲ ಇವತ್ತಿನ ಟಿಪ್ಸ್ ಹೇಗಿದೆ, ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆಯಾ? ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ.